The first commandment is to love God with all our heart. ನಮ್ಮ ಮೊದಲ ಆಜ್ಞೆ ಯಾವುದು ಅಂದ್ರೆ ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸುವಂತದ್ದು. How can that love come? ಆ ಒಂದು ಪ್ರೀತಿ ಹೇಗೆ ಬರುತ್ತೆ? It says in 1 John chapter 4, 1 ಯೋಹನ 4ನೇ ಅಧ್ಯಾಯದಲ್ಲಿ ಹೀಗೆ ಹೇಳುತ್ತೆ, verse 19. 19ನೇ ವಚನ. 1 John chapter 4, verse 19. 1 ಯೋಹನ 4:19. We love him because he first loved us. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ರಿಂದ ನಾವು ಆತನನ್ನ ಪ್ರೀತಿಸುತ್ತೇವೆ. So how do you love God? ದೇವರನ್ನ ಹೇಗೆ ಪ್ರೀತಿಸ್ತೀರಾ ನೀವು? Because he first loved me. ಯಾಕೆ ಅಂದ್ರೆ ಆತನು ನನ್ನನ್ನ ಮೊದಲು ಪ್ರೀತಿಸಿದನು. So if I understand fully how much Jesus loved me, it will be very easy to love him. ನಾನು ಆತನ ಪ್ರೀತಿಯನ್ನ ಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ನನಗೆ ಆತನನ್ನ ಪ್ರೀತಿಸೋದು ಬಹಳ ಸರಾಗವಾಗುತ್ತೆ. And I'll be willing to do anything for him if I understand how much he loved me. ಆತನು ಎಷ್ಟು ಪ್ರೀತಿಸ್ತಾನೆ ಅನ್ನೋದನ್ನ ತಿಳ್ಕೊಂಡ್ರೆ ನನಗೆ ಆತನನ್ನ ಪ್ರೀತಿಸೋದು ಬಹಳ ಸರಾಗವಾಗುತ್ತೆ. ಏನು ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಿರ್ತೀನಿ ನಾನು. I have seen many believers in our churches. They don't love Jesus with all their heart. ನಾನು ಬಹಳಷ್ಟು ವಿಶ್ವಾಸಿಗಳನ್ನ ನಮ್ಮ ಸಭೆಗಳಲ್ಲಿ ನೋಡಿದ್ದೀನಿ. ಅವರು ದೇವರನ್ನ ಪೂರ್ಣವಾಗಿ ಪ್ರೀತಿಸೋದಿಲ್ಲ. They love Jesus a little bit. ಅವರು ಯೇಸು ಸ್ವಾಮಿನ ಸ್ವಲ್ಪ ಪ್ರೀತಿಸ್ತಾರೆ. But there are many things in the world they love much more. ಆದ್ರೆ ಲೋಕದಲ್ಲಿರುವಂತ ಬಹಳಷ್ಟು ವಿಷಯಗಳನ್ನ ಅವರು ಇನ್ನೂ ಹೆಚ್ಚಾಗಿ ಪ್ರೀತಿಸ್ತಾರೆ. How to love the Lord more? ಕರ್ತನನ್ನ ಹೆಚ್ಚಾಗಿ ಪ್ರೀತಿಸೋದು ಹೇಗೆ? How to obey this first commandment, to love the Lord with all your heart, soul. ಮೊದಲ ಆಜ್ಞೆಯನ್ನ ಹೇಗೆ ಪರಿಪಾಲಿಸೋದು? ದೇವರನ್ನ ನಿನ್ನ ಪೂರ್ಣ ಮನಸ್ಸಿನಿಂದ, ಬುದ್ಧಿಯಿಂದ, ಹೃದಯದಿಂದ ಪ್ರೀತಿಸುವಂತದ್ದು. Here's the answer. Understanding how much he loved me first. ಇಲ್ಲಿ ಉತ್ತರ ಇದೆ. ಆತನು ನಮ್ಮನ್ನ ಎಷ್ಟು ಪ್ರೀತಿಸ್ತಾನೆ ಮೊದಲು ಅನ್ನೋದನ್ನ ತಿಳ್ಕೊಳ್ಳೋದು. Because he first loved us. ಅವರನ್ನ ನಾವು ಪ್ರೀತಿಸ್ತೀವಿ ಯಾಕೆಂದ್ರೆ ಅವ್ರು ನಮ್ಮನ್ನ ಮೊದಲು ಪ್ರೀತಿಸಿದ್ದಾರೆ. When I was born again 62 years ago, ನಾನು 62 ವರ್ಷದ ಮೊದಲು ಹೊಸದಾಗಿ ಹುಟ್ಟಿದೆನು. The Lord showed this to me with a little parable. ಒಂದು ಚಿಕ್ಕ ಸಾಮ್ಯದ ಮುಖಾಂತರ ನನಗೆ ಇದನ್ನ ದೇವರು ತೋರಿಸಿದ್ರು. You know, Jesus often spoke in parables. ಯೇಸು ಸ್ವಾಮಿ ಆಗಾಗ್ಗೆ ಒಂದು ಸಾಮ್ಯಗಳನ್ನು ಉಪಯೋಗಿಸಿ ಮಾತಾಡಿದರು. So I had this picture in my mind. ನನಗೆ ನನ್ನ ಮನಸ್ಸಿನಲ್ಲಿ ಈ ಚಿತ್ರ ಇತ್ತು. Of my own salvation. ನನ್ನ ಸ್ವಂತ ರಕ್ಷಣೆಯ ಬಗ್ಗೆ. I pictured in my mind that I'm about to cross a very busy road. ನನಗೆ ಈ ಚಿತ್ರಣ ಬಂತು. ಒಂದು ಬಹಳ ಟ್ರಾಫಿಕ್ ವಾಹನಗಳು ಇರುವಂತ ಒಂದು ರಸ್ತೆಯನ್ನ ನಾನು ದಾಟಿ ಹೋಗ್ಬೇಕಾಗಿತ್ತು. I'm trying to go to the other side. ನಾನು ಆ ರಸ್ತೆಯ ಆಚೆ ಬದಿಗೆ ಹೋಗ್ಬೇಕಾಗಿತ್ತು. And I don't see one big truck is coming down. ನಾನು ನೋಡೋದಿಲ್ಲ. ಒಂದು ದೊಡ್ಡ ಒಂದು ಟ್ರಕ್ ಲಾರಿ ಅದು ಬರ್ತಾ ಇದೆ. And it's about to push me down and kill me. ಅದು ಬಂದು ನನ್ನನ್ನು ತಳ್ಳಿ ನನ್ನನ್ನು ಸಾಯಿಸ್ಬಿಡುತ್ತೆ ಆ ಸಮಯ. But just in time somebody else comes and pushes me out of the way. ಆ ಒಂದು ಸಮಯದಲ್ಲಿ, ಸರಿಯಾದ ಸಮಯದಲ್ಲಿ ಯಾರೋ ಒಬ್ರು ಹಿಂದೆಯಿಂದ ಬಂದು ನನ್ನನ್ನ ಆ ದಾರಿಯಿಂದ ತಳ್ಳಿಬಿಡ್ತಾರೆ. So I escape. ನಾನು ತಪ್ಪಿಸ್ಕೊಂಡೆ. Nothing happens to me. ನನಗೇನೂ ಆಗ್ಲಿಲ್ಲ. But that poor man who saved my life, he got run over by the lorry. ಆ ಒಂದು ವ್ಯಕ್ತಿ ನನ್ನನ್ನು ತಳ್ಳಿದ ಆತನು ಅವನು ಲಾರಿಯಿಂದ ಹೊಡೆದು ಸಾಯಲ್ಪಟ್ಟನು. And his legs are crushed under the lorry. ಆ ಲಾರಿಯ ಚಕ್ರದ ಅಡಿಯಲ್ಲಿ ಆತನ ಕಾಲುಗಳು ಮುರಿದು ಹೋದವು. Completely crushed. ಅದು ಪೂರ್ಣವಾಗಿ ಜಜ್ಜಿ ಹೋದವು. And they take him to the hospital. ಆತನನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾರೆ. And they have to cut off his legs because it's completely broken and ruined. ಅದು ಎಲ್ಲ ಜಜ್ಜಿ ಹೋಗೋದ್ರಿಂದ ಆ ಎರಡು ಕಾಲುಗಳನ್ನ ಕತ್ತರಿಸಿ ಹಾಕ್ತಾರೆ. This is a picture of how Jesus saved me from going to hell. ಇದು ಒಂದು ಚಿತ್ರಣ. ಯೇಸು ಸ್ವಾಮಿ ನನ್ನನ್ನ ನರಕಕ್ಕೆ ಹೋಗೋದ್ರಿಂದ ತಪ್ಪಿಸಿದ್ರು. I go to see this man in the hospital. ನಾನು ಆ ಆಸ್ಪತ್ರೆಗೆ ಆ ವ್ಯಕ್ತಿನ ನೋಡ್ಲಿಕ್ಕೆ ಹೋಗ್ತೀನಿ. And I see him there with his legs cut off. ನಾನು ನೋಡ್ತೀನಿ ಆ ಎರಡು ಕಾಲುಗಳು ಕತ್ತರಿಸಲ್ಪಟ್ಟಿವೆ. He can't walk anymore. ಮುಂದೆ ನಡಿಲಿಕ್ಕೆ ಸಾಧ್ಯವಿಲ್ಲ ಆತನಿಗೆ. Can't go to work. ಕೆಲಸಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. He can't earn money. ಹಣ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. He can't live a normal life. ಅಥವಾ ಸಾಧಾರಣವಾದ ಜೀವಿತವನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. He can't go to the shop to buy anything.
ಒಂದು ಒಂದು ಅಂಗಡಿಗೆ ಹೋಗಿ ಒಂದು ಏನಾದ್ರೂ ತೆಗೆದುಕೊಂಡು ಬರ್ಲಿಕ್ಕೆ Even in ಸಾಧ್ಯವಿಲ್ಲ. Even in the house, he can't move around easily. ಮನೆಯಲ್ಲಿ ಕೂಡ ಆತನು ಓಡಾಡ್ಲಿಕ್ಕೆ ಸಾಧ್ಯವಿಲ್ಲ. He's lying on the bed in the hospital, ಹಾಸ್ಪಿಟಲ್ ಹಾಸಿಗೆ ಮೇಲೆ ಬಿದ್ದಿದ್ದಾನೆ. and I go to see him. ನಾನು ಆತನ ನೋಡ್ಲಿಕ್ಕೆ ಹೋಗ್ತೀನಿ. What will I tell him? ನಾನು ಏನ್ ಹೇಳ್ತೀನಿ ಆತ? That was the question that came to my mind 62 years ago when I was born again. ನಾನು ಹೊಸದಾಗಿ ಹುಟ್ಟಿದಾಗ 62 ವರ್ಷದ ಮೊದಲು ಬಂದಂತ ಪ್ರಶ್ನೆ ಇದು. I asked myself, what will I say to this man? ನಾನು ಏನ್ ಹೇಳ್ತೀನಿ ಈ ವ್ಯಕ್ತಿಗೆ? Will I just say thank you and I'll say, okay, I'll see you next week? ನನಗೆ ಧನ್ಯವಾದಗಳು, ಬರೋವರ ನಿನ್ನ ನೋಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತೀನ? No. ಇಲ್ಲ. I'll say much more than that. ನಾನು ಅದಕ್ಕಿಂತ ಹೆಚ್ಚಾಗಿ ಹೇಳ್ತೀನಿ. I'll say I would not have been alive if you had not pushed me out of the way. ನಾನು ಹೇಳ್ತೀನಿ, ನೀನು ನನ್ನನ್ನು ತಳ್ಳಿಲ್ಲ ಅಂದ್ರೆ ನಾನು ಇವತ್ತು ಬದುಕಿರ್ತಾ ಇರ್ಲಿಲ್ಲ. I'm alive today because you pushed me out of the way. ನಾನು ಇವತ್ತು ಜೀವಂತವಾಗಿದ್ದೀನಿ ಯಾಕೆಂದ್ರೆ ನೀನು ತಳ್ಳಿಬಿಟ್ಟೆ ನನ್ನನ್ನ. And you have lost your legs. ನೀನ್ ನಿನ್ನ ಕಾಲುಗಳನ್ನ ಕಳ್ಕೊಂಡಿದೀಯಾ. Now I want to be like your legs from now on for the rest of your life. ನಿನ್ನ ಜೀವಿತಾವಧಿ ಕಾಲದಲ್ಲೆಲ್ಲ ನಾನು ನಿನಗೆ ಕಾಲಾಗಿರ್ತೀನಿ. What I mean is this. ಅದರ ಅರ್ಥ ಏನಂದ್ರೆ ಇದು. Anytime you want any work to be done, ಯಾವುದೇ ಸಮಯದಲ್ಲಿ ನೀನು ಯಾವುದೇ ಒಂದು ಕಾರ್ಯವನ್ನ ಮಾಡಬೇಕಾದ್ರೆ, any work anywhere, ಎಲ್ಲಿ ಆದ್ರೂ ಸರಿ, ಯಾವ ಕೆಲಸವಾದ್ರೂ ಸರಿ, just give me a call. ನನಗೆ ಒಂದು ಫೋನ್ ಕರೆಯನ್ನ ಮಾಡು. I will drop most important work I'm doing. I'll drop it and come and help you. ನಾನು ಯಾವುದೇ ಒಂದು ಮುಖ್ಯವಾದ ಕೆಲಸ ಮಾಡ್ತಾ ಇದ್ರು ಅದನ್ನ ತಳ್ಳಿ ಹಾಕಿ ನಾನು ಬರ್ತೀನಿ. If I'm in the office, I'll take one day's leave and come and see you. ನಾನು ಆಫೀಸ್ ನಲ್ಲಿ ಇದ್ರೆ ಒಂದ್ ದಿವಸ ನನಗೆ ರಜಾ ಹಾಕಿ ಬರ್ತೀನಿ. I will definitely do it. ನಾನು ಖಂಡಿತವಾಗಿ ಮಾಡ್ತೇನೆ. If you want me to go to some other city to get something for you, I'll go there and get it for you. ಬೇರೆ ಒಂದು ಪಟ್ಟಣಕ್ಕೆ ಹೋಗಿ ಏನಾದ್ರೂ ತೆಗೆದುಕೊಂಡು ಬರ್ಬೇಕಾ, ನಾನು ಮಾಡ್ತೀನಿ ಆ ಕೆಲಸ. Because you can't go. You don't have legs. ಯಾಕೆಂದ್ರೆ ನಿನ್ನ ಕಾಲಿಲ್ಲ, ನೀನು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. And why don't you have legs? Because you saved my life. ಯಾಕೆ ನಿನ್ನ ಕಾಲಿಲ್ಲ ಅಂದ್ರೆ ನೀನು ನನ್ನ ಜೀವವನ್ನ ಉಳಿಸಿದೀಯ, ಅದಕ್ಕಾಗಿ. Don't you think you will say that to a man who lost his legs to save your life? ಯಾರು ಹಾಗೆ ನಿಮ್ಮ ಜೀವವನ್ನು ಉಳಿಸ್ಲಿಕ್ಕೆ ಕಾಲುಗಳನ್ನ ಕಳೆದುಕೊಂಡವನಿಗೆ ನೀವು ಹೀಗೆ ಹೇಳೋದಿಲ್ವಾ? Don't you think you'll be very ungrateful if you say, yes, if it is convenient, I'll come and see you? ನೀವು ಈಗ ಅನ್ಕೊಳ್ಳಲ್ವ, ಬಹಳ ಕೃತಜ್ಞರು ನೀವು. ಯಾವಾಗಾದ್ರೂ ಸಮಯ ಇದ್ರೆ ನಾನು ಏನಾದ್ರೂ ಬಂದು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ? No. If you're really grateful, you'll say, anytime you want, call me, I'll come immediately. ನೀವು ನಿಜವಾಗ್ಲೂ ಕೃತಜ್ಞತೆ ಉಳ್ಳವರಾಗಿದ್ರೆ ನಾನು ಯಾವಾಗ್ಲಾದ್ರೂ ಏನಾದ್ರೂ ಬಂದು ಮಾಡ್ತೀನಿ ಅಂತ ಹೇಳಕ್ ತಯಾರಿರ್ತೀವಿ. That is what I told the Lord Jesus 62 years ago. 62 ವರ್ಷಗಳ ಮೊದಲು ಕರ್ತನಾದ ಯೇಸುವಿಗೆ ನಾನು ಇದನ್ನೇ ಹೇಳಿದೆನು. I said, Lord, thank you for dying for me. ಕರ್ತನೆ, ನನಗಾಗಿ ಸತ್ತದ್ದಕ್ಕಾಗಿ ಧನ್ಯವಾದಗಳು. You went to hell for me. ನೀನು ನರಕ ಯಾತನೆಯನ್ನ ಅನುಭವಿಸಿದೆ ನನಗಾಗಿ. Anytime in my life you want anything, just call me, I'll do it. ಯಾವುದೇ ಸಮಯದಲ್ಲಿ ಏನೇ ಆಗ್ಬೇಕು ಅಂದ್ರೆ ನನಗೆ ಕರಿ, ನಾನು ಮಾಡ್ತೇನೆ. You tell me to give up some bad habit, I'm going to give it up. ನೀನು ಯಾವ್ದಾದ್ರು ಒಂದು ಕೆಟ್ಟ ಅಭ್ಯಾಸ ಬಿಡು ಅಂದ್ರೆ ನಾನು ಬಿಟ್ಬಿಡ್ತೀನಿ. You tell me to go and help that person, I'll go and help that person. ಯಾರೋ ಒಬ್ಬ ವ್ಯಕ್ತಿಗೆ ನೀನು ಹೋಗಿ ಸಹಾಯ ಮಾಡು ಅಂದ್ರೆ ನಾನು ಹೋಗಿ ಮಾಡ್ತೀನಿ. Whatever you tell me to do, I will do, Lord. ಏನೇ ಹೇಳಿದ್ರು ನಾನು ಮಾಡ್ತೀನಿ ಸ್ವಾಮಿ. Just like I would tell that man, I'll do anything for you because you lost your legs. ಈ ವ್ಯಕ್ತಿಗೆ ನಾನು ಹೇಳಿದಾಗೆ ನೀನು ಏನ್ ಬೇಕಾದ್ರೂ ಹೇಳು, ನಾನು ಮಾಡ್ತೀನಿ ಅಂತ ಹೇಳಿದಾಗ. I've never forgotten that picture even now. ಇವತ್ತು ಕೂಡ ಆ ಒಂದು ಚಿತ್ರವನ್ನ ನಾನು ಮರೆತಿಲ್ಲ. Now, if I help that man whose legs are broken, I'm not doing him a favor. ಆ ಒಂದು ಕಾಲು ಕಳೆದುಕೊಂಡ ವ್ಯಕ್ತಿಗೆ ಏನಾದ್ರೂ ನಾನು ಮಾಡಿದ್ರೆ ಸಹಾಯ, ನಾನೇನು ಅವನಿಗೇನು ವಿಶೇಷವಾದವಾಗಿ ಏನು ಮಾಡ್ತಾ ಇಲ್ಲ. No, it's my duty to help him. He lost his legs for my sake. ನನಗಾಗಿ ಅವನು ಕಾಲು ಕಳ್ಕೊಳ್ಳೋದ್ರಿಂದ ನನ್ನ ಅದು ಕರ್ತವ್ಯ ಮಾಡುವಂತ.